ಇಲ್ಲಿ ಪಿ ಎಲ್ ಡಿ ಬ್ಯಾಂಕಲ್ಲಿ ನನಗೊಂದು 10 ನೂನೆಗಳು ಕಂಡು ಬಂತು. ಅವ್ರಿಗೆ ಸವಕಾಶ ಕೊಟ್ಟಿದ್ದಾರೆ, ನಮಗೊಂದು ಕಾಪಿ ಕೊಟ್ಟಿದ್ದಾರೆ. ಅವ್ರು ಬೇಕಾಗಿ ರಾಜಕೀಯ ಉದ್ದೇಶಕ್ಕೆ ಇವರು ಧರಣಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅವರು ಹೇಳುವಂಥ ಅವಕಾಶ ಇದೆ. ನನಗೆ ಮಂತ್ರಿಗಳು ಸಹ ಹೇಳಿದ್ರು, ಯಾಕಪ್ಪ ಈ ವಯಸ್ಸಿನಲ್ಲಿ ಸತ್ಯಾಗ್ರಹ ಮಾಡೋಕ್ಕೆ ಹೋಗ್ತೀಯ, ಸಹಕಾರದಲ್ಲಿ ಸಹಕಾರ ಕೊಡಬೇಕು ಸಹಕಾರ ಇಲಾಖೆಯಲ್ಲಿ ಅಂತಕ್ಕಂಥದ್ದನ್ನ ಅದು ಇವಾಗ ಸದ್ಯಕ್ಕೆ ನಾವು ಕೈ ಬಿಟ್ಟಿದ್ದೆ. ಕ್ರಮ ತಗೊಳ್ಳದೇ ಇದ್ರೆ ಮುಂದೆ ಕೂಡ ನಾವು ಈ ಧರಣಿ ಸತ್ಯಾಗ್ರಹನ ಮುಂದುವರಿಸ್ತೀವಿ. ಇವತ್ತು ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೃಷಿ ಮತ್ತು ಅಭಿವೃದ್ಧಿ ಬ್ಯಾಂಕ್ ಆಡಳಿತ ಮಂಡಳಿ ವಿರುದ್ಧ ಇವತ್ತು ನೀವು ಉಪವಾಸ ಸತ್ಯಾಗ್ರಹ ಮಾಡಬೇಕಾಗಿತ್ತು. ಯಾಕೆ ಕೈ ಬಿಟ್ರಿ ಅಂತ ಇವತ್ತು? ನಾನು ವೆಂಕಟನಾರಾಯಣಪ್ಪ ಅಂತ, ನಾನು ಪಿ ಎಲ್ ಡಿ ಬ್ಯಾಂಕ್ ಡೈರೆಕ್ಟ್ರು ಮತ್ತು ಮಾಜಿ ಮಂಡಲ ಪ್ರಧಾನ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಆಗಿದ್ದೆ. ನಾನು ಪಿ ಎಲ್ ಡಿ ಬ್ಯಾಂಕ್ ಹೋದ್ಮೇಲೆ ಮೊನ್ನೆ ಪಿ ಎಲ್ ಡಿ ಬ್ಯಾಂಕಲ್ಲಿ ನನಗೊಂದು 10 ನೂನೆಗಳು ಕಂಡು ಬಂತು. ನ್ಯೂನತೆಗಳು ಅದನ್ನೆಲ್ಲ ಒಂದು ಪಟ್ಟಿ ಮಾಡಿದ್ದೀನಿ. ಪಟ್ಟಿ ಮಾಡಿ ನಾನು ಅದನ್ನು ಮಾಡಬೇಕು ಉಪವಾಸ ಸತ್ಯಾಗ್ರಹ ಅಂತ ನಮ್ಮೆಲ್ಲ ಕಾಂಗ್ರೆಸ್ ಅವರೆಲ್ಲಿಂದ ಅನುಮತಿ ತಗೊಂಡು ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳು ಎಲ್ಲ ಕಾಂಗ್ರೆಸ್ ಮುಖಂಡರಿಂದನೂ ಎಲ್ರಿಗೂ ಗಮನಕ್ಕೆ ತಂದು ಮಾಡಬೇಕು ಅಂತ ಮಾಡಿದೆ. ಆದರೆ ನಿನ್ನೆ ಅವರು ತುರ್ತು ಸಭೆ ಕರೆದು ಅಭಿವೃದ್ಧಿ ಬ್ಯಾಂಕ್ನ ತುರ್ತು ಸಭೆ ಕರೆದು ಅದರಲ್ಲಿ ನಾನು ಏನು 10 ನ್ಯೂನತೆಗಳನ್ನು ಕೊಟ್ಟಿದ್ದೀನಿ, ಅದನ್ನು ನ್ಯೂನತೆಗಳನ್ನು ಚರ್ಚೆ ಮಾಡಿ ನ್ಯೂನತೆಗಳನ್ನು ಕೊಟ್ಟಿದ್ದೆ. ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಅವರು ನನಗೂ ನೋಟಿಸ್ ಕೊಟ್ಟಿದ್ರು, ಆದರೂ ನಾನು ಸಭೆಗೆ ಹೋಗಲಿಲ್ಲ. ಅವರೆಲ್ಲ ತೀರ್ಮಾನ ಮಾಡಿ ಅವ್ರು ಕೇಳಿರೋ ಸರಿಯಾಗಿದೆ, ಇದನ್ನೆಲ್ಲ ನಾವು ಎನ್ಕ್ವೈರಿ ಮಾಡಬೇಕು ಅಂತೇಳಿ ನಿನ್ನೆನೇ ಹಿಂದಿನ ಕಾರ್ಯದರ್ಶಿ ಅಂತ ಗೋಪಾಲಕೃಷ್ಣ ಅವರಿಗೆ ಅವರು ಬಿಲ್ಡಿಂಗು ಕಾಂಟ್ರಾಕ್ಟು ಸೆಕ್ಯೂರಿಟಿ ಬಾಂಡ್ ಅಂತ ಕೊಟ್ಟಿರ್ತಾರೆ. 32 ಲಕ್ಷದ ಒಂದು ಸೆಕ್ಯೂರಿಟಿ ಬಾಂಡ್ ಇವರು ಕೊಟ್ಟಿದ್ದರು. ಕಾಂಟ್ರಾಕ್ಟು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯದರ್ಶಿಗೆ ಕೈಗೆ ಕೊಟ್ಟಿರ್ತಾರೆ, ಆಡಳಿತ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಅದು ಇವಾಗ ಬಿಲ್ಡಿಂಗ್ ಕೂಡ ಎಷ್ಟು ಮಟ್ಟಿಗಿದೆ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೂ ಕೂಡ ಹಿಂದೆಯೇ ಅವರು ಕಾರ್ಯದರ್ಶಿ ಅವರು ಅದನ್ನು ಬಾಂಡನ್ನು ತೊಗೊಂಡೋಗಿ ಅವ್ರು ಕೊಟ್ಬಿಟ್ಟಿದ್ದಾರೆ ಕಾಂಟ್ರಾಕ್ಟ್ಗೆ. ಬಿಲ್ಡಿಂಗ್ ಪರಿಸ್ಥಿತಿ ಸೋರೋದು ಅಲ್ಲೆಲ್ಲ ಸ್ವಲ್ಪ ಎಲ್ಲ ಅವ್ಯವಸ್ಥೆಗಳಿಂದ ಲಿಫ್ಟ್ ಅವೆಲ್ಲ ಆಗಿದೆ, ಅವೆಲ್ಲ ಪೇಪರ್ಗಳೆಲ್ಲ ಬಂದಿರ್ಬೋದು, ಎಲ್ಲ ಕಡೆ ನಡೆದಿದೆ. ಆದರೂ ಕೂಡ ಅವ್ರು ಕೊಟ್ಟಿದ್ದಾರೆ. ಅದೇನು ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು ಗೊತ್ತಿಲ್ಲ. ಅದೊಂದು ಈ ಥರ ನಾನಾ ರೀತಿ ಬಿಲ್ಡಿಂಗ್ ಕಾಮಗಾರಿ ಸರಿ ಇಲ್ಲ ಅಂತ ಸುಮಾರು 10 ನಾನು ಲಿಸ್ಟ್ ಮಾಡಿ ಅವರ ಗಮನಕ್ಕೆ ತಂದಿದ್ದೆ. ಅದ್ರ ಬಗ್ಗೆ ನಾನು ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ಮಾಡಿದ್ದೆ. ನಿನ್ನೆ ಅವರು ಸಭೆ ಕರೆದು ಇದನ್ನೆಲ್ಲ 10 ಅಂಶನ ಕೂಲಂಕುಷವಾಗಿ ಚರ್ಚೆ ಮಾಡಿ ನಿನ್ನೆನೇ ಕೂಡ ಗೋಪಾಲಕೃಷ್ಣ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಈ ಥರ ನೀನು ಕಮಿಟಿ ಗಮನಕ್ಕೆ ಬಾರ್ದು ಈ ಥರ 32 ಲಕ್ಷ ರೂಪಾಯಿ ಸೆಕ್ಯೂರಿಟಿ ಕೊಟ್ಟಿದ್ದೀಯಾ, ಅದರಿಂದ ನೀನು ತಕ್ಷಣ ನಮಗೆ ಇದು ಮಾಡಬೇಕು, ಇಲ್ಲ ಅಂದರೆ ನಿನಗೆ ಏನು ಕೊಡಬೇಕಾಗುತ್ತೆ ಬ್ಯಾಂಕಿನ ಸುಮಾರು ಒಂದು 5-6 ಲಕ್ಷ ರೂಪಾಯಿ ಅವ್ರು ಕೊಡಬೇಕಾಗ್ತದೆ, ಅದನ್ನು ಕೂಡ ತಡೆ ಹಿಡಿತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟು ನೋಟಿಸ್ ಕೊಟ್ಟಿದ್ದ ನನಗೊಂದು ಕಾಪಿ ಕೊಟ್ಟಿದೆ. ಈ ಕಾರಣಗಳಿಂದ ನಾವು ಸಭೆಯನ್ನು ಮುಂದೂಡಬೇಕು. ಯಾಕಂತಂದರೆ ಅಕಸ್ಮಾತ್ ನಾವು ಇವಾಗ ಮಾಡಿದ್ರೂ ಕೂಡ ಅವ್ರೇನು ಹೇಳ್ತಾರೆ, ನಾವೆಲ್ಲ ಕಮಿಟಿನಲ್ಲಿ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೇವೆ, ಆದರೂ ಕೂಡ ಎಲ್ಲ ಎನ್ಕ್ವೈರಿ ಮಾಡ್ತೀವಿ ಅಂತಕ್ಕಂಥದ್ದು ಗಮನಕ್ಕೆ ತಂದರೂ ಕೂಡ ಅವ್ರು ಬೇಕಾಗಿ ರಾಜಕೀಯ ಉದ್ದೇಶಕ್ಕೆ ಇವರು ಧರಣಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅವರು ಹೇಳುವಂಥ ಅವಕಾಶ ಇದೆ ಅಂತಕ್ಕಂಥದ್ರಿಂದ ನಾವು ಇವತ್ತು ಮಾಡಬೇಕಂತ ಏನು ಸತ್ಯಾಗ್ರಹದ ಕೈ ಬಿಟ್ಟಿದ್ದೆ. ಅದಕ್ಕೆ ಅವ್ರು ಗೋಪಾಲಕೃಷ್ಣಗೂ ನೋಟಿಸ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಮಗೆಲ್ಲ ನಮ್ಮ ಮುಖಂಡರು ಕೂಡ ಎಲ್ಲರೂ ಕೂಡ ಒತ್ತು ಕೊಟ್ಟಿದ್ದರು, ಎಲ್ಲ ಸಹಕಾರ ಇತ್ತು. ಆದರೂ ಕೂಡ ನನಗೆ ಮಂತ್ರಿಗಳು ಸಹ ಹೇಳಿದ್ರು, ಯಾಕಪ್ಪ ಈ ವಯಸ್ಸಿನಲ್ಲಿ ಸತ್ಯಾಗ್ರಹ ಮಾಡೋಕ್ಕೆ ಹೋಗ್ತೀಯ, ಧರಣಿ ಮಾಡಿರಿ ಅಂತ. ಆದರೂ ಕೂಡ ನಾವು ಅದೆಲ್ಲ ಎಲ್ರಿಗೂ ಹೇಳಿದ್ವಿ, ಅದರಿಂದ ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಅದ್ರ ಪ್ರಕಾರ ಮಾಡಿದ್ದಾರೆ. ಆದರೂ ಕೂಡ ಇವಾಗ ಯಾಕಂತಂದರೆ ಒಂದು ಸಂಸ್ಥೆಯಲ್ಲಿ ಒಂದು ಮಾಡಿದಾಗ ನಾನೊಬ್ಬ ಸದಸ್ಯನಿಗೆ ಕಮಿಟಿ ರೆಸಲ್ಯೂಷನ್ನು ಅವೆಲ್ಲ ಮಾಡಿ ನಮಗೆ ತಿಳಿಸಿದ ಮೇಲೆ ನಾವು ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿರ್ತದೆ. ಅಂದರೆ ಇದು ಯಾಕಂತಂದರೆ ಸಹಕಾರದಲ್ಲಿ ಸಹಕಾರ ಕೊಡಬೇಕು ಸಹಕಾರ ಇಲಾಖೆಯಲ್ಲಿ ಅಂತಕ್ಕಂಥದ್ದನ್ನ ಅದು ಇವಾಗ ಸದ್ಯಕ್ಕೆ ನಾವು ಕೈ ಬಿಟ್ಟಿದ್ದೆ. ನಾವು ನೋಡ್ತೀವಿ, ಒಂದು 3-4 ತಿಂಗಳು ನೋಡಿ ಏನೇನು ಕ್ರಮ ತಗೊಳ್ತಾರೆ ನಮ್ಮ 10 ಅಂಶಗಳ ಮೇಲೆ, ಆ ಕ್ರಮಗಳೇನು ತಗೊಂತಾರೆ ಅಂತ ಅದು ಮುಂದೆ ನಿರ್ಧಾರ ಮಾಡಿ ಅವರೇನು ಕ್ರಮ ತಗೊಳ್ಳದೇ ಇದ್ದರೆ ಮುಂದೆ ಕೂಡ ನಾವು ಈ ಧರಣಿ ಸತ್ಯಾಗ್ರಹನ ಮುಂದುವರಿಸ್ತೀವಿ, ಅದನ್ನು ಮಾಡ್ತೀವಿ. ಏನು ಸರ್, ಏನು ನ್ಯೂನ್ಯತೆಗಳು, ಯಾವುದ್ರ ವಿರುದ್ಧ ನೀವು ಧರಣಿ ಸತ್ಯಾಗ್ರಹ ಹೊರಟಿದ್ವಿ ಅಂತ? ಫಸ್ಟ್ ಒಂದನೇದು ಏನು ಇವತ್ತು ಅದು 6,30,00,000 ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೊಟ್ಟಿರೋದು, ಅದು ಕಳಪೆ ಕಾಮಗಾರಿ ಅನ್ನೋದು ಒಂದು. ಅದೇ ಗೋಪಾಲಕೃಷ್ಣ ಅವರು ಕಮಿಟಿ ಗಮನಕ್ಕೆ ಬಾರದೆ ತಗೊಂಡಾಗ ಏನು 32 ಲಕ್ಷ ರೂಪಾಯಿಯನ್ನು ಕಾಂಟ್ರಾಕ್ಟ್ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಒಂದು. ಕಟ್ಟಡ ಕಾಮಗಾರಿ ಪರಿಶೀಲನೆಗಾಗಿ ಒಬ್ಬ ಇಂಜಿನಿಯರ್ನ ಅಪಾಯಿಂಟ್ ಮಾಡಿಕೊಂಡು 2.5 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಿರ್ತಾರೆ.
ಇಂಜಿನಿಯರ್ ಇದ್ಕೊಂಡು ಈ ಥರ ಕಾಮಗಾರಿ ಆಗಾಯಿತು ಅಂತಕ್ಕಂಥದ್ದು ಒಂದು. ಸರ್ಕಾರಿ ಕಾಯ್ದೆ ವಿರುದ್ಧ ನಮಗೆ SLD ಬ್ಯಾಂಕ್ ಡೈರೆಕ್ಷನ್ಸ್ ಇದೆ. ಯಾರೇ ನಿವೃತ್ತಿ ಹೊಂದಂಥ ಅಧಿಕಾರಿಯನ್ನು ನಾವು ತಗೋಬಾರ್ದು. ತಗೊಂಡು ಅವ್ರಿಗೆ ಸಂಬಳ ಕೊಟ್ಟಿದ್ದೇ ಆದರೆ ಅದು ನಿಮ್ಮ ಕಮಿಟಿಯಿಂದನೇ ಬರೆಸ್ಬೇಕಾಗ್ತದೆ ಅಂತಕ್ಕಂಥದ್ದು ಆದೇಶ ಇದೆ. ಆದೇಶ ಇದ್ದರೂ ಕೂಡ ನಾನು ಗೋಪಾಲಕೃಷ್ಣ ರಿಟೈರ್ಡ್ ಆದಮೇಲೆ ಒಂದೂವರೆ ವರ್ಷ ಮುಂದುವರಿಸಿರ್ತಕ್ಕಂಥ ವಿಚಾರ. ತಿರುಗಿ ಮೊನ್ನೆನೂ ಕೂಡ ಅದು ಸಬ್ಜೆಕ್ಟ್ ಬಂದಿತ್ತು, ಹಾಕೋದಿಲ್ಲ ಸರ್ಕಾರ ನಿಯಮ ಇದೆ ಅಂದರು. ಅದನ್ನು ಮೊನ್ನೆ ಕಮಿಟಿನಲ್ಲೂ ಕೂಡ ಅದನ್ನು ವಜಾ ಮಾಡಲಾಯಿತು. ಈ ರೀತಿಯಾದಂಥ ಅನೇಕ ಏನು ಇವತ್ತು ಲಿಸ್ಟ್ ಇದೆ, ಆ ಲಿಸ್ಟ್ ಪ್ರಕಾರ 10 ಕೊಟ್ಟಿದ್ದೀನಿ. ನಿಮಗೂ ಸಹಿತ ಒಂದು ಇದನ್ನು ಕೊಡ್ತೀನಿ. ಅದರ ಪ್ರಕಾರ ಈ ಥರ 10 ಕಾಮಗಾರಿಗಳ ಪರಿಶೀಲನೆ ಬಗ್ಗೆ ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಅನ್ಯೋನ್ಯದ ಬಗ್ಗೆ ನಾನು ಈ ಪಟ್ಟಿ ಮಾಡಿದ್ದೆ. ಆ ಪಟ್ಟಿ ಪ್ರಕಾರ ಧರಣಿ ಮಾಡಬೇಕು ಅಂತಿದ್ದೆ. ಆದ್ದರಿಂದ ಎಲ್ಲ ಸದಸ್ಯರು ಕೂಡ ಏನು ನಾನು 10 ಅಂಶಗಳನ್ನು ಪಟ್ಟಿ ಮಾಡಿದ್ದೀನಿ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಕ್ರಮ ತಗೊಳ್ಳುವಂಥ ಪ್ರಯತ್ನದಲ್ಲಿದ್ದೇವೆ. ಇವಾಗ ಗೋಪಾಲಕೃಷ್ಣಗೆ ನೋಟಿಸ್ ಕೊಟ್ಟಿದ್ದೇವೆ. ಅದರಿಂದ ನೀವು ತಕ್ಷಣ ಈ ಸದ್ಯಕ್ಕೆ ನಿಲ್ಲಿಸಬೇಕು ಅಂತಕ್ಕಂಥ ಎಲ್ಲರ ಸದಸ್ಯರು ಕೂಡ ತಿಳಿಸಿದ್ರಿಂದ ನಾನು ಅವರ ಮಾತಿಗೂ ಮತ್ತು ಏನು ಕಮಿಟಿನವರು ಇದ್ರಗಡೆ ಗಮನ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಅವರೇನಾದ್ರು ಈ 10 ನನ್ನ ಕೊಟ್ಟಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಅವರು ಕ್ರಮ ತೆಗೆದುಕೊಳ್ತಾರೆ ಅಂತಕ್ಕಂಥ ಭರವಸೆ ಇದೆ. ಅದರಿಂದ ನಾನು ಇವತ್ತು ಅದನ್ನು ಕೈ ಬಿಟ್ಟಿದ್ದೀನಿ. ಇದು ಅವರು ಆ ಭರವಸೆಗಳನ್ನು ಈಡೇರಿಸಲಿಲ್ಲ ಅಂತಂದರೆ ಮುಂದೆ ಕೂಡ ನಮ್ಮೆಲ್ಲ ಕಾಂಗ್ರೆಸ್ ಕಮಿಟಿಯ ಎಲ್ಲ ಮುಖಂಡರು ಮತ್ತು ಸಚಿವರು ಶಾಸಕರು ಎಲ್ಲರ ಒಂದು ಅವರ ಒಂದು ಮಾರ್ಗದರ್ಶನದಲ್ಲಿ ತಿರುಗಿ ಮತ್ತೆ ನಾನು ಇದನ್ನು 3-4 ತಿಂಗಳು ನೋಡಿ ಏನು ಕ್ರಮ ತಗೊಳ್ತಾರೆ ಅಂತಕ್ಕಂಥದ್ದನ್ನು ನೋಡಿ ಅದ್ರ ಮೇಲೆ ನಾನು ಮತ್ತೆ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ಬದ್ಧನಾಗಿದ್ದೇನೆ. ಅದನ್ನು ಏನು ಸಹಕಾರ ಸಂಘದಲ್ಲಿ ಇರ್ತಕ್ಕಂಥ ನ್ಯೂನತೆಗಳ ಪ್ರಕಾರ ಎಲ್ಲರೂ ನಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನು ಕಮಿಟಿಯವರ ಗಮನಕ್ಕೆ ತಂದಿದ್ದೇನೆ. ಅದಕ್ಕೂ ಬಹುಶಃ ಎಲ್ಲರೂ ಒಪ್ಪಿದ್ದಾರೆ ಅಂತ ಒಪ್ಪಿದ್ದಾರೆ. ಅದರಿಂದ ಮುಂದೆ ಅವ್ರು ಏನು ಮಾಡ್ತಾರೆ ಅನ್ನೋದು ನೋಡಿ ಮುಂದಿನ ಕ್ರಮ ನಾನು ಮತ್ತೆ ಸತ್ಯಾಗ್ರಹ ಮಾಡೋದಕ್ಕೆ ಬದ್ಧವಾಗಿರು. ASAquaTech RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ASAquaTech ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.